ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಈ ದಿನದ 12 ರಾಶಿಗಳ ಸಂಪೂರ್ಣ ಫಲವನ್ನು ನೋಡೋಣ. ಇಲ್ಲಿಗೆ ಮೇಷರಾಶಿ. ಇಂದು ಹೊಸ ಚಟುವಟಿಕೆಗಳಿಗೆ ಉತ್ಸಾಹ ಹೆಚ್ಚಾಗುವಂತಹ ದಿನ. ನೀವು ದಿಟ್ಟ ಮತ್ತು ಧೈರ್ಯದಿಂದ ನಡೆಯುವಂತಹ ಒಳ್ಳೆಯ ಲಕ್ಷಣಗಳಿದೆ. ಚಿಂತೆಗಳು ನಿಧಾನವಾಗಿ ಕಡಿಮೆಯಾಗುವ ಲಕ್ಷಣವಿರತಕ್ಕಂಥ ದಿನ. ಯೋಜನೆಗಳ ಕುರಿತು ಸ್ಪಷ್ಟತೆ ಬರುವುದು, ಆದರೆ ಅಹಂಕಾರದ ನೆಲೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಬರತಕ್ಕಂಥ ದಿನ. ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯಲು ಪ್ರಯತ್ನಿಸಿಕೊಳ್ಳಿ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಸಿಗುವಂಥ ದಿನ. ಸಂವಹನದಲ್ಲಿ ಸ್ಪಷ್ಟತೆ ಇರಲಿ, ತಪ್ಪು ಅರ್ಥವಾಗದಂತೆ ನೋಡಿಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಾಧಾರಣ ಸ್ಥಿತಿ ಇರಲಿದೆ. ಬೇಡವಲ್ಲದ ಖರ್ಚನ್ನು ತಪ್ಪಿಸಿಕೊಳ್ಳಿ. ಹಳೆಯ ಸಾಲ ಪರಿಹಾರಕ್ಕೆ ಚಿಂತನೆ ಶುರುವಾಗಲಿದೆ. ಹೂಡಿಕೆಗೆ ಇಂದು ಸಮಯ ಸೂಕ್ತವಲ್ಲದಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಹೆಚ್ಚಾಗುವ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ತಯಾರಿ ಶುರು ಮಾಡತಕ್ಕಂಥದ್ದು ಉತ್ತಮ. ಹೊಸ ಪಠ್ಯಗಳ ಅಧ್ಯಯನಕ್ಕೆ ಶುಭ ದಿನವಾಗಿರಲಿದೆ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಇಳಿಜಾರು ಇರಬಹುದು. ನಂಬಿಕೆ ಕಾಪಾಡುವುದು ಮುಖ್ಯ. ಕುಟುಂಬದಲ್ಲಿ ಹಿರಿಯರೊಡನೆ ಸಮ್ಮತಿಯ ಅಗತ್ಯ. ಸಂಗಾತಿಯೊಂದಿಗೆ ಶುಭ ಸಂಗಾತಿ ಸಂದರ್ಭ ಬರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ಸಾಹದಿಂದ ದಿನ ಕಳೆಯಬಹುದು, ಆದರೆ ದೇಹದ ಮೇಲೆ ಹೆಚ್ಚು ಒತ್ತಡ ನೀಡಬೇಡಿ. ತಲೆನೋವು ಅಥವಾ ಬೆನ್ನು ನೋವು ಬರುವಂಥ ಸಾಧ್ಯತೆ ಇದೆ. ವಿಶ್ರಾಂತಿ ಹಾಗೂ ಯೋಗ ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ 9. ಶುಭ ಬಣ್ಣ ಹಸಿರು. ಶುಭ ಸಂಖ್ಯೆ 8. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಬೆಳಗ್ಗೆ 10:45 ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ: ಓಂ ಅಂಗಾರಕಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂವಿನಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ. ಮತ್ತು ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ದೇವರ ದರ್ಶನ ಆರಾಧನೆ ಮಾಡಿಕೊಳ್ಳುವುದರಿಂದ ಶುಭ ಫಲಗಳು ಈ ದಿನ ನಿಮಗೆ ಪ್ರಾಪ್ತಿಯಾಗಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ಇಂದು ಶಾಂತಿ, ಸ್ಥಿರತೆ ಮತ್ತು ವ್ಯಾಪಕ ಚಿಂತನೆಯ ದಿನ. ನಿಮ್ಮ ಸಹನೆ ಮತ್ತು ತಾಳ್ಮೆ ನಿಮಗೆ ಲಾಭ ತರಲಿದೆ. ಹೆಚ್ಚು ಮಾತು ಮಾಡಲು ಯತ್ನಿಸದಿರತಕ್ಕಂಥದ್ದು ಉತ್ತಮ ನಿರ್ಧಾರಗಳನ್ನು ಸಾಧಾರಣ ಬುದ್ಧಿಯಿಂದ ತೆಗೆದುಕೊಳ್ಳಿ. ಮತ್ತು ಈ ದಿನದ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿರೀಕ್ಷಿತ ಸ್ಥಿರತೆ ಬರಲಿದೆ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವಂಥ ದಿನ. ಹೊಸ ಜವಾಬ್ದಾರಿಗಳನ್ನು ಹೊರೆ ಹಾಕಬಹುದು. ಆತ್ಮವಿಶ್ವಾಸದೊಂದಿಗೆ ನಿಭಾಯಿಸಿಕೊಳ್ಳಿ. ವ್ಯಾಪಾರಿಗಳಿಗೆ ಇಂದು ಹೊಸ ಯೋಜನೆಗೆ ಆರಂಭ ಉತ್ತಮವಲ್ಲ. ಯೋಚಿಸಿ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ದಿನದ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮತ್ತು ಆದಾಯ ಸಮತೋಲನದಲ್ಲಿರಲಿದೆ. ಹಳೆಯ ಸಾಲ ಮರುಪಾವತಿಯ ಸಾಧ್ಯತೆ ಇದೆ. ಜಮೀನಿನ ಸಂಬಂಧಿತ ವ್ಯವಹಾರಗಳು ಇತ್ತೀಚೆಗೆ
ಚುರುಕಾಗಲಿದೆ. ಹಣ ಹೂಡಿಕೆಯಲ್ಲಿ ಮುನ್ನೋಟದಿಂದ ನಡೆದುಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತಮ್ಮ ಗುರಿಯ ಕಡೆ ಗಮನ ಹರಿಸತಕ್ಕಂಥದ್ದು ಒಳ್ಳೆಯದು. ಓದು ಮುಂದುವರಿಸಲು ಇದು ಸೂಕ್ತವಾದಂಥ ಸಮಯ. ಕಲಿಕೆಯ ವಿಷಯದಲ್ಲಿ ಕುಟುಂಬದ ಬೆಂಬಲ ಸಿಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದ ಸಂದರ್ಭ ಎದುರಾಗಬಹುದು. ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಇರಲಿ. ಪ್ರೇಮ ಸಂಬಂಧದಲ್ಲಿ ಗೆಲುವು ಲಭಿಸುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಸಮಾಧಾನ ದೊರಕಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸರಾಸರಿಯಾಗಿರಲಿದೆ. ಚಿಕ್ಕ ಜ್ವರ ಅಥವಾ ಜೀರ್ಣಕೋಶದ ತೊಂದರೆ ಇರಬಹುದು. ಹಳೆಯ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕಂಡುಬರಲಿದೆ. ನಿದ್ರೆ ಮತ್ತು ಆಹಾರ ಕ್ರಮದ ಮೇಲೆ ಗಮನವನ್ನು ಕೊಡಿ. ಇಂದಿನ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮತ್ತು ಶನಿದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶಂ ಶನೇಶ್ಚರಾಯ ನಮಃ ಮತ್ತು ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಹಾಲು ಮತ್ತು ಅಕ್ಕಿಯನ್ನು ದಾನ ಮಾಡಿ. ಗೋರಕ್ಷಣೆ ಅಥವಾ ಗೋದಾನ ಸಂಬಂಧಿತ ಕಾರ್ಯ ಶುಭದಾಯಕವಾಗಲಿದೆ. ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನೀವು ಹೆಚ್ಚು ಚುರುಕಾಗಿ ವಿವೇಕ ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಳ್ಳುವಿರಿ. ಕೆಲವೊಂದು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಪ್ರಭಾವಿಸುತ್ತವೆ. ಆದ್ದರಿಂದ ತಾಳ್ಮೆಯಿಂದ ಮುಂದೆ ಹೋಗಿ ಯಾತ್ರೆ ಅಥವಾ ದೈವಿಕ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಸಿಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಪದೋನ್ನತಿ ಅಥವಾ ಹೊಣೆಗಾರಿಕೆ ಹೆಚ್ಚಾಗಬಹುದು. ವ್ಯಾಪಾರದಲ್ಲಿಯೂ ಧನಲಾಭ ಸಾಧ್ಯತೆ ಇದೆ. ಪತ್ರ ಸಂವಹನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದವರಿಗೆ ಇಂದು ವಿಶೇಷ ಮುನ್ನಡೆಯಾಗತಕ್ಕಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಲಾಭದ ಸಮಯ. ಹೂಡಿಕೆ ಮಾಡಲು ಅನುಕೂಲಕರವಾದಂಥ ದಿನ. ಹಳೆಯ ಸಾಲ ಅಥವಾ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ. ಅತಿಯಾದ ಖರ್ಚಿಗೆ ನಿಯಂತ್ರಣ ಇರಲಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಚಿಂತನಶೀಲ ಸಮಯ. ಹೊಸ ವಿಷಯ ಕಲಿಯಲು ಈ ದಿನ ಉತ್ತಮವಾದಂತಹ ದಿನವಾಗಿರಲಿದೆ. ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಸಿಗಲಿದೆ. ಅಧ್ಯಾಪಕರಿಂದ ಮೆಚ್ಚುಗೆ ಸಿಗುವಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಪಾತ್ರರೊಂದಿಗೆ ಅರ್ಥಪೂರ್ಣ ಸಂಭಾಷಣೆ ಇರಲಿ. ದಾಂಪತ್ಯ ಜೀವನ ಸುಖಕರವಾಗಿರಲಿದೆ. ಕುಟುಂಬದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ಸೌಹಾರ್ದದ ವಾತಾವರಣವಿರಲಿದೆ. ಹಳೆಯ ಸ್ನೇಹಿತರಿಂದ ಭೇಟಿ ಅಥವಾ ಸಂದೇಶ ಸಿಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಹಜವಾಗಿ ಉತ್ತಮವಾಗಿರತಕ್ಕಂಥ ದಿನ. ಯೋಗ ವ್ಯಾಯಾಮ ಮಾಡುವವರಿಗೆ ಹೆಚ್ಚು ಲಾಭವಾಗಲಿದೆ. ಸಣ್ಣ ತಲೆನೋವು ತೂಕದ ಬಗ್ಗೆ ಎಚ್ಚರಿಕೆ ಇರಲಿ. ನೀರಿನ ಸೇವನೆ ಹೆಚ್ಚಾಗಿ ಮಾಡಿಕೊಳ್ಳಿ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಜಂಕ್ ಫುಡ್ಡುಗಳನ್ನು ದೂರ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 5. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆ 30 ನಿಮಿಷದವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ದಕ್ಷಿಣಾಮೂರ್ತಿ ಆರಾಧನೆ, ಶಾರದಾಂಬ ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಬುಧಾಯ ನಮಃ, ಓಂ ಶ್ರೀ ಶಾರದಾಯೈ ನಮಃ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಹಾಗೂ ಉತ್ತಮ ವಸ್ತುಗಳನ್ನು ಮಕ್ಕಳಿಗೆ ದಾನ ಮಾಡಿ. ಹಸಿರು ಪಲ್ಲಕ್ಕಿ ಅಥವಾ ತುಳಸಿಗೆ ಅರ್ಚನೆಯನ್ನು ಮಾಡಿಕೊಳ್ಳಿ. ದೇವರ ಅನುಗ್ರಹ ಪಡೆಯಿರಿ. ಶುಭವಾಗಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮ್ಮ ಮನಸ್ಸು ಗಂಭೀರವಾಗಿರಬಹುದು. ಅನಾವಶ್ಯಕ ಆತಂಕದಿಂದ ದೂರವಿರಿ. ನಿಮ್ಮ ಕುಟುಂಬ ಮತ್ತು ಹಿತೈಷಿಗಳೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಚಿಕ್ಕ ವ್ಯತ್ಯಾಸಗಳಾಗಬಹುದು. ಸಹೋದ್ಯೋಗಿಗಳ ಸಹಕಾರ ಬಲವಾಗಿರಲಿದೆ. ಹೊಸ ಯೋಜನೆಗಳ ಬಗ್ಗೆ ತೀರ್ಮಾನ ಮಾಡುವ ಮೊದಲು ವಿಶ್ಲೇಷಣೆ ಮಾಡುವುದು ಉತ್ತಮ. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರಿಂದ ಲಾಭ ದೊರೆಯುವಂತಹ ಒಂದು ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಪರಿಸ್ಥಿತಿ ಸಾಧಾರಣವಾಗಿರಲಿದೆ.
ಖರ್ಚು ಮತ್ತು ಆದಾಯ ಸಮತೋಲನದ ಅಗತ್ಯವಿದೆ. ಹೂಡಿಕೆ ವಿಷಯದಲ್ಲಿ ತಾಳ್ಮೆ ವಹಿಸಿ. ಆಸ್ತಿ ಸಂಬಂಧಿತ ವ್ಯವಹಾರಕ್ಕೆ ಸ್ವಲ್ಪ ಎಚ್ಚರವಿರಲಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒತ್ತಡದ ಸಮಯ. ತಾಳ್ಮೆಯಿಂದ ಅಧ್ಯಯನ ಮಾಡಿದರೆ ಉತ್ತಮ ಫಲಿತಾಂಶ ಪ್ರಾಪ್ತಿ. ಗುರುಗಳ ಸಲಹೆ ಪಾಲಿಸುವುದು ಉತ್ತಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಮನ ಹರಿಸಲು ಒಳ್ಳೆಯ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಣ್ಣ ದ್ವಂದ್ವ ಉಂಟಾಗಬಹುದು. ಶಾಂತಿಯುತವಾಗಿ ವರ್ತಿಸಿಕೊಳ್ಳಿ. ಸಂಗಾತಿಯೊಂದಿಗೆ ಧೈರ್ಯವಾಗಿ ಮಾತನಾಡುವುದು ಪರಿಹಾರ ತರಲಿದೆ. ನಂಬಿಕೆಗೆ ಆದ್ಯತೆ ಕೊಡಿ. ಹಿರಿಯರೊಂದಿಗೆ ಸಮಯ ಕಳೆಯುವುದು ಒಳ್ಳೆಯ ವಿಚಾರ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಪದ್ಧತಿ ಸರಿಯಾಗಿ ಪಾಲಿಸಿ. ಜೀರ್ಣಕ್ರಿಯೆಗೆ ಸಂಬಂಧಿತ ಸಮಸ್ಯೆ ಉಂಟಾಗಬಹುದು. ನೆಮ್ಮದಿ ಮತ್ತು ವಿಶ್ರಾಂತಿ ಅಗತ್ಯವಿರತಕ್ಕಂಥ ದಿನ. ಧ್ಯಾನ ಯೋಗ ಸಹಾಯಕವಾಗಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ನೀಲಿಯ ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ 4:15 5:45 ಸಂಜೆ ಶುಭವಾಗಿರಲಿದೆ. ಇನ್ನು ಈ ದಿನ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಚಂದ್ರದೇವರ ಆರಾಧನೆ, ದೇವಿ ಪಾರ್ವತಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಚಂದ್ರಾಯ ನಮಃ, ಓಂ ನಮಃ ಶಿವಾಯ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಮತ್ತು ಪರಿಹಾರಕ್ಕಾಗಿ ಚಂದ್ರನಿಗೆ ಹಾಗೂ ಶಿವದೇವರಿಗೆ ಕಲಶಾಭಿಷೇಕವನ್ನು ಮಾಡಿಸಿಕೊಳ್ಳಿ. ರಾತ್ರಿ ಚಂದ್ರನ ಧ್ಯಾನ ಮಾಡಿ ಅಥವಾ ಆರತಿ ಬೆಳಗಿ. ಎಲ್ಲರಿಗೂ ಶುಭವಾಗಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಸಿಂಹರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ತೀವ್ರವಾಗಿರಲಿದೆ. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕ್ಷಮತೆ ನಿಮಗಿದೆ. ಮಾನಸಿಕ ಶಕ್ತಿ ಹೆಚ್ಚಾಗಿರುವುದರಿಂದ ಸದುಪಯೋಗಪಡಿಸಿಕೊಂಡರೆ ಸಾಧನೆ ಸಾಧ್ಯವಾಗಲಿದೆ. ಆದರೆ ಅಹಂಕಾರ ಅಥವಾ ಅತಿಯಾದ ಗರ್ವದಿಂದ ದೂರವಿರಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಒತ್ತಡವಿರುವುದಾದರೂ ನಿಮ್ಮ ನೇತೃತ್ವ ಸಾಮರ್ಥ್ಯ ಮೆರೆಯಲಿದೆ. ಹಿರಿಯರಿಂದ ಮೆಚ್ಚುಗೆ ಸಿಗುವಂಥ ದಿನ. ವ್ಯಾಪಾರಸ್ಥರು ಹೊಸ ಒಪ್ಪಂದಗಳ ಬಗ್ಗೆ ಸಂತರ್ಕತೆಯಿಂದ ನಡೆಯಬೇಕು. ನಿರ್ಧಾರಗಳನ್ನು ಅನುಭವದ ಆಧಾರದ ಮೇಲೆ ತೆಗೆದುಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಚಟುವಟಿಕೆಗಳಲ್ಲಿ ಚುಟುಕು ಲಾಭವಿರಲಿದೆ. ಹೊಸ ಹೂಡಿಕೆಗಳಿಗಿಂತ ಹಳೆಯ ಯೋಜನೆಗಳಲ್ಲಿ ಬಲ ನೀಡುವುದು ಉತ್ತಮ. ಕುಟುಂಬ ವೆಚ್ಚ ಹೆಚ್ಚು ಆಗಲಿದೆ. ಬ್ಯಾಂಕ್ ಅಥವಾ ಸಾಲ ಮತ್ತು ಹಣದ ವ್ಯವಹಾರಗಳಿಗೆ ತುಂಬ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಮನಸ್ಥಿತಿಯಿಂದ ಓದುವ ಅಗತ್ಯವಿದೆ. ಪರೀಕ್ಷಾ ರಿಸಲ್ಟ್ಗಳು ನಿಮ್ಮ ಶ್ರಮದ ಮೇಲೆ ಆಧಾರಿತವಾಗಿದೆ. ಸ್ಪರ್ಧಾತ್ಮಕ ಕ್ಷೇತ್ರದವರು ಹೊಸ ದಿಕ್ಕಿನಲ್ಲಿ ಯೋಜಿಸಿಕೊಳ್ಳಬಹುದು. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಮನಸ್ಥಿತಿಯಿಂದ ಓದುವ ಅಗತ್ಯವಿದೆ. ಪರೀಕ್ಷಾ ಕೇಂದ್ರದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮನ್ವಯ ಇರಲಿ. ದಾಂಪತ್ಯ ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ಸಂವಹನ ಮುಖ್ಯ. ಪ್ರೇಮಿಗಳಿಗೂ ಸಣ್ಣ ಗೊಂದಲದ ಸಾಧ್ಯತೆ ಇದೆ. ಶಾಂತಿಪೂರ್ವಕವಾಗಿ ಪರಿಹರಿಸಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಒಳ್ಳೆಯದಿರಲು ಧ್ಯಾನ ಮಾಡಿ, ಯೋಗ ಮಾಡಿ. ಮೈಕಟ್ಟಿನ ಬಗ್ಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಒತ್ತಡ ಸಂಬಂಧಿತ ಸಮಸ್ಯೆಗಳಿಂದ ದೂರವಿರಿ. ತಂಪಾದ ಮತ್ತು ಸಸ್ಯಾಹಾರಿ ಆಹಾರವನ್ನು ಸೂಕ್ತವಾಗಿ ಸೇವನೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 1. ಶುಭ ಕಾಲ ಬೆಳಗ್ಗೆ 8:30 10 ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸೂರ್ಯ ದೇವರ ಆರಾಧನೆ, ನರಸಿಂಹಸ್ವಾಮಿಯ ಮಂತ್ರವನ್ನು ಪಾರಾಯಣ ಜಪ ಮಾಡಿಕೊಳ್ಳಿ. ಮಂತ್ರ ಓಂ ಸೂರ್ಯಾಯ ನಮಃ, ಓಂ ಉಗ್ರಂ ವೀರಂ ಮಹಾವಿಷ್ಣುಂ. ಈ ಮಂತ್ರವನ್ನು ವಿಶೇಷವಾಗಿ 108 ಬಾರಿ ಜಪ ಮಾಡಿ. ಪರಿಹಾರಕ್ಕಾಗಿ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ಜಪ ಧ್ಯಾನ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮ್ಮ ಚಿಂತನಾ ಶಕ್ತಿ ಹೆಚ್ಚಾಗಿರಲಿದೆ. ವಿಶ್ಲೇಷಣೆ, ಯೋಜನೆ ಮತ್ತು ವಿವರಗಳಲ್ಲಿ ನಿಖರತೆಯಿಂದ ನೀವೇ ಮುಂಚೂಣಿಯಲ್ಲಿರಲಿದ್ದೀರಿ. ಆದ್ದರಿಂದ ಇಂದಿನ ದಿನವು ನಿರ್ಣಾಯಕ ವಿಷಯಗಳಲ್ಲಿ ಯೋಚಿಸಿ ತೀರ್ಮಾನಕ್ಕೆ ಬರಲು ಉತ್ತಮ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಮತ್ತು ಸಾಧನೆ ಸಾಧ್ಯವಾಗಲಿದೆ. ನಿಮ್ಮ ಶ್ರಮ ಹಾಗೂ ಗಮನವನ್ನು ಹಿರಿಯರು ಗುರುತಿಸಲಿದ್ದಾರೆ.
ಹೊಸ ಜವಾಬ್ದಾರಿಗಳ ಬಹುಮಾನ ರೂಪದಲ್ಲಿ ಬರುವಂಥ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಚಿಕ್ಕ ಪ್ರಯೋಗಗಳು ಲಾಭ ತರಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ, ಹೂಡಿಕೆಗೆ ಇಂದಿನ ದಿನ ಉತ್ತಮ. ಅನಾವಶ್ಯಕ ಖರ್ಚನ್ನು ನಿಯಂತ್ರಣ ಮಾಡಿಕೊಳ್ಳುವುದು ಉತ್ತಮ. ಸಾಲ ಅಥವಾ ಬಾಕಿ ಹಣ ಪರಿಹಾರವಾಗಬಹುದು. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯಿಂದ ಅಧ್ಯಯನ ಮಾಡುವ ಅಗತ್ಯವಿದೆ. ಪಠ್ಯ ವಿಷಯಗಳಲ್ಲಿ ಹಿಡಿತ ಸಾಧಿಸಲು ಗುರುಗಳ ಸಹಾಯ ಪಡೆದುಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಉತ್ತಮವಾದಂತಹ ದಿನ. ಬರವಣಿಗೆಯಲ್ಲಿ ಉತ್ತೇಜನ ಸಿಗುವಂಥ ದಿನ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯವರೊಂದಿಗೆ ಅಂದವಾದ ಒಂದು ಸಮಯ ನಿಮ್ಮದಾಗಲಿದೆ. ಸಂಗಾತಿಯೊಂದಿಗೆ ಸೌಹಾರ್ದತೆ ಹೆಚ್ಚಾಗಲಿದೆ. ಪ್ರೀತಿಯಲ್ಲಿ ಗೌರವ ಮತ್ತು ನಂಬಿಕೆ ಇದ್ದರೆ ಸಂಬಂಧ ಬಲಗೊಳ್ಳಲಿದೆ. ಹಿರಿಯರೊಂದಿಗೆ ಮಾತುಕತೆ ಶುಭ ಕಾರ್ಯಗಳಿಗೆ ದಾರಿ ಮಾಡಿಕೊಡಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಆರೋಗ್ಯ ಉತ್ತಮವಾಗಿರಲಿದೆ. ದೇಹದ ನೋವು ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ನಿಯಮಿತ ಆಹಾರ ಮತ್ತು ನಿದ್ರೆ ಪಾಲಿಸುವುದು ಅಗತ್ಯ. ಯೋಗ ಹಾಗೂ ಪ್ರಾಣಾಯಾಮ ಪ್ರಯೋಜನಕಾರಿಯಾಗಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಹಳದಿ. ಶುಭ ಸಂಖ್ಯೆ 6. ಶುಭ ಸಮಯ ಮಧ್ಯಾಹ್ನ 1:15 2:45 ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಧನ್ವಂತರಿ ದೇವರ ಆರಾಧನೆ, ಗಣಪತಿಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಾಸ್ತಾಯ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ಮತ್ತು ಓಂ ಗಣೇಶಾಯ ನಮಃ ಈ ಮಂತ್ರವನ್ನು ಸಹಿತ 108 ಬಾರಿ ಜಪ ಮಾಡಿಕೊಳ್ಳಿ. ಇನ್ನು ಪರಿಹಾರಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಪುಸ್ತಕ ದಾನ, ಪಠ್ಯಪುಸ್ತಕಗಳು, ಪೆನ್ನು, ಪೆನ್ಸಿಲ್ಗಳನ್ನು ದಾನ ಮಾಡಿಕೊಳ್ಳಿ ಮತ್ತು ಈ ದಿನ ತುಳಸಿಯ ಅರ್ಚನೆಯನ್ನು ದೇವಿಗೆ ಸಮರ್ಪಣೆ ಮಾಡಿ ಮತ್ತು ಗೋಪಿಚಂದನವನ್ನು ದಾನ ಮಾಡಿ. ಮುಂದಿನ ರಾಶಿ ತುಲಾ ರಾಶಿ. ಇಂದಿನ ದಿನ ನಿಮ್ಮ ತಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಸಮನ್ವಯಕ್ಕೆ ಪರೀಕ್ಷೆಯ ದಿನವಾಗಲಿದೆ. ಶಾಂತಿ ಮತ್ತು ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಮನಸ್ಥಿತಿ ಚಂಚಲವಾಗಿರುವಂಥ ಸಾಧ್ಯತೆ ಇದೆ. ತಾಳ್ಮೆ ಮುಖ್ಯ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಜಾಗದಲ್ಲಿ ಒತ್ತಡದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಹೋದ್ಯೋಗಿಗಳಿಂದ ಚಿಕ್ಕ ಗೊಂದಲಗಳಾಗಬಹುದು. ಬದಲಾಗುತ್ತಿರುವ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಹೆಚ್ಚು ಶಕ್ತಿಯ ಅಗತ್ಯವಿದೆ. ವ್ಯಾಪಾರಸ್ಥರು ಹೊಸ ಒಪ್ಪಂದಗಳ ಬಗ್ಗೆ ಪುನರ್ವಿಚಾರ ಮಾಡುವುದು ಉತ್ತಮ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಮತೋಲನ ಅಗತ್ಯ. ಅನೇಕ ಕಡೆಗಳಿಂದ ಹಣದ ಒತ್ತಡ ಬರುವಂಥ ಸಾಧ್ಯತೆ ಇದೆ. ಸಾಲ ಮಾಡುವ ಅಥವಾ ಬಾಕಿ ಹಣದ ವಿಚಾರದಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳಿ. ಹೂಡಿಕೆಯಲ್ಲಿ ತಾತ್ಕಾಲಿಕ ತಡೆ ಇರುವುದು ಉತ್ತಮ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒತ್ತಡದ ನಡುವೆಯೂ ಏಳಿಗೆಯ ಅವಕಾಶವಿದೆ. ಪುಸ್ತಕಗಳ ಮಾಡಲು ಹೆಚ್ಚು ಶ್ರಮ ಬೇಕಾಗಬಹುದು. ಅಧ್ಯಾಪಕರ ಮಾರ್ಗದರ್ಶನ ಬಹುಮುಖ್ಯ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸಂಬಂಧಗಳು ಈ ದಿನ ಮುದ್ದಾಗಿ ಸಾಗಬಹುದು. ಸಂಗಾತಿಯೊಂದಿಗೆ ಮಾತು ಕಡಿಮೆ ಇರುವುದು ಅಪಾಯದ ಸೂಚನೆಯಾಗಬಹುದು. ನಂಬಿಕೆ ಮತ್ತು ಸಹನೆಯಿಂದ ಸಂಬಂಧ ಉಳಿಸಿಕೊಳ್ಳಿ. ಪ್ರೀತಿಯಲ್ಲಿ ಚುಕ್ಕಾಣಿ ನಿಮ್ಮ ಕೈಯಲ್ಲಿ ಇರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿನ ಒತ್ತಡದ ಪರಿಣಾಮ ದೇಹದಲ್ಲೂ ಕಂಡುಬರಲಿದೆ. ತಲೆನೋವು, ನಿದ್ರೆಯ ಕೊರತೆ ಇತ್ಯಾದಿಗಳಿಗೆ ಕಾರಣವಾಗಬಹುದು. ಧ್ಯಾನ, ಯೋಗದಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು. ನೀರಿನ ಸೇವನೆ ಹೆಚ್ಚಾಗಿ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ. ಶುಭ ಸಂಖ್ಯೆ 7. ಶುಭ ಸಮಯ ಸಂಜೆ 4:05 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ದುರ್ಗಾ ಮಾತೆಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ: ಓಂ ಶಂ ಶನೈಶ್ಚರಾಯ ನಮಃ, ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನು 21 ಬಾರಿ ಪಠನ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಕಪ್ಪು ಉಡಿಕೆ ವಸ್ತ್ರವನ್ನು ದಾನ ಮಾಡಿ ಮತ್ತು ಶನಿದೇವರಿಗೆ ತೈಲಾಭಿಷೇಕ ಮಾಡಿ. ದೇವಾಲಯದಲ್ಲಿ ಶಾಂತಿ ಹೋಮ, ದುರ್ಗಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಹಾಗೂ ಇಂದು ಹೆಚ್ಚು ಪ್ರಾಮಾಣಿಕತೆ ಹಾಗೂ ಸಹನೆ ನಿಮ್ಮ ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ. ಸ್ನೇಹಿತರೆ, ನಿಮ್ಮ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಮತ್ತು ಪ್ರಶ್ನಾ ಚಿಂತನೆಗಳನ್ನು ಮಾಡಿಕೊಳ್ಳಿ. ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಆಂತರಿಕ ಶಕ್ತಿ, ಭಾವನೆಗಳು ಹಾಗೂ ಗಂಭೀರ ಚಿಂತನೆಗಳು ಹೆಚ್ಚಾಗಬಹುದು. ಭರವಸೆಯೊಂದಿಗೆ ತೀರ್ಮಾನ ಕೈಗೊಂಡರೆ ಯಶಸ್ಸು ಸಾಧ್ಯ. ಅನಾವಶ್ಯಕವಾದ ಆಲೋಚನೆಗಳನ್ನು ಬಿಟ್ಟು ಮುಂದೆ ಸಾಗುವುದು ಉತ್ತಮ.
ಈ ದಿನದ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕರ್ತವ್ಯ ನಿಷ್ಠೆ ಪರಿಗಣನೆಗೆ ಬರಲಿದೆ. ಸಹೋದ್ಯೋಗಿಗಳಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ಗುಣ ಪ್ರಶಂಸನೀಯವಾಗಬಹುದು. ನೂತನ ಯೋಜನೆಗಳಿಗೆ ಚಾಲನೆ ನೀಡಲು ಸೂಕ್ತವಾದಂತಹ ದಿನ. ವ್ಯವಹಾರದಲ್ಲಿ ಹೊಸ ಜೋಡಣೆ ಅಥವಾ ಡೀಲಿಂಗ್ ಪ್ರಾರಂಭ ಸಾಧ್ಯವಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಲಾಭದಾವಣೆ ಸಕಾರಾತ್ಮಕವಾಗಿರಲಿದೆ. ಹೂಡಿಕೆಗಳಲ್ಲಿ ಲಾಭ ಸಾಧ್ಯತೆಯಾಗಲಿದೆ. ಹಳೆಯ ಸಾಲದ ಪರಿಹಾರಕ್ಕೆ ಸಾಧ್ಯತೆ ಇರತಕ್ಕಂಥ ದಿನ. ಕುಟುಂಬದ ಖರ್ಚುಗಳು ನಿಯಂತ್ರಣದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಉತ್ತಮವಾಗಿ ಸಾಗಲಿದೆ. ಅಧ್ಯಾಪಕರ ಮಾರ್ಗದರ್ಶನ ಲಭ್ಯವಾಗಲಿದೆ. ಅಧ್ಯಯನಕ್ಕೆ ಏಕಾಗ್ರತೆ ಹೆಚ್ಚು ಇರತಕ್ಕಂಥದ್ದು ಒಳ್ಳೆಯದು. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಭಾವನೆಗಳ ಹಂಚಿಕೆ ಹೆಚ್ಚಲಿದೆ. ಪ್ರೇಮಿಗಳ ನಡುವೆ ನಂಬಿಕೆ ಗಟ್ಟಿಯಾಗುವಂಥ ದಿನ. ಮದುವೆ ಸಂಬಂಧಿಸಿದ ವಿಚಾರಗಳಲ್ಲಿ ಪ್ರಗತಿ ದೊರೆಯತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದ ಆರೋಗ್ಯ ಸರಾಸರಿಯಾಗಿರಲಿದೆ. ಯಕೃತ್ ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಆಹಾರ ಕ್ರಮ ನಿಯಮಿತವಾಗಿರಲಿ. ಜಲಪಾನ ಮತ್ತು ವಿಶ್ರಾಂತಿ ಸರಿಯಾಗಿ ತೆಗೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಶುಭ ಸಂಖ್ಯೆ 9. ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆ 30 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಚಂಡಿಕಾದೇವಿಯ ಪಾರಾಯಣ ಮಾಡಿಕೊಳ್ಳಿ. ಮತ್ತು ಪರಿಹಾರಕ್ಕಾಗಿ ಓಂ ಸ್ಕಂದಾಯ ನಮಃ ಮಂತ್ರ ಹಾಗೂ ಓಂ ಐಂ ಹರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ಪರಿಹಾರಕ್ಕಾಗಿ ದೇವಾಲಯದಲ್ಲಿ ಅರ್ಚನೆ ಪ್ರಾರ್ಥನೆಯನ್ನು ಮಾಡಿ ಒಂದು 4 ಜನರಿಗೆ ಅನ್ನದಾನ, ನೀರಿನ ಬಾಟಲ್ಗಳ ದಾನ, ಆಹಾರ ದಾನವನ್ನು ಮಾಡಿಕೊಳ್ಳಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚು ಕೆಲಸ ಮಾಡಲಿದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮವಾದಂತಹ ದಿನ. ಜನಸಂಪರ್ಕದಲ್ಲಿ ತಾಳ್ಮೆ ಬೆಳೆಸುವುದು ಉತ್ತಮ. ಫಲಿತಾಂಶಕ್ಕೆ ದಾರಿ ಮಾಡಿಕೊಡಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಪ್ರಗತಿ ಕಂಡುಬರತಕ್ಕಂಥ ದಿನ. ಹಿರಿಯರ ಮೆಚ್ಚುಗೆ ಪಡೆಯಲು ಇದನ್ನು ಉತ್ತಮವಾದಂತಹ ಸಂದರ್ಭ. ಹೊಸ ಕೆಲಸ ಅಥವಾ ವರ್ಗಾವಣೆ ಸಂಬಂಧಿತ ವಿಚಾರಗಳು ಚರ್ಚೆಗೆ ಬರಲಿದೆ. ಉದ್ಯಮದಲ್ಲಿ ಹೊಸ ಗುತ್ತಿಗೆ ಲಾಭದಾಯಕವಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಹಾಲಿ ಸ್ಥಿತಿಯಲ್ಲಿ ಸ್ಥಿರತೆ ಇರಲಿದೆ. ಅನೇಕ ಕಡೆಗಳಿಂದ ನಿರೀಕ್ಷಿತ ಆದಾಯ ಬರುವ ಸಾಧ್ಯತೆ ಇದೆ. ಹೂಡಿಕೆಗೆ ಇಂದು ಉತ್ತಮವಾದಂತಹ ದಿನ. ವಿಶೇಷವಾಗಿ ಸ್ಥಿರ ಆಸ್ತಿಯ ಬಗ್ಗೆ ಎಚ್ಚರವಿರಲಿ. ಶುಭ ಕಾರ್ಯಗಳ ಖರ್ಚುಗಳು ಹೆಚ್ಚಾಗಿ ಇರತಕ್ಕಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಉತ್ತಮವಾದಂತಹ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಲು ಅವಕಾಶವಿದೆ. ವಿದೇಶ ವಿದ್ಯಾಭ್ಯಾಸದ ಪ್ರಯತ್ನಕ್ಕೆ ಮೊದಲ ಹೆಜ್ಜೆ ಇಡಬಹುದು. ಪಾಠ ವಿಚಾರಗಳಲ್ಲಿ ತುಂಬ ಮುಖ್ಯವಾಗಿ ಎಚ್ಚರಿಕೆ ಬೇಕು. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಹೊಸ ಬೆಳಕು ಬರುವಂಥ ದಿನ. ದಂಪತಿಗಳ ನಡುವೆ ನಗು ಚಿಂತೆಗಳ ಸಮನ್ವಯ. ಕುಟುಂಬದಲ್ಲಿ ಒಂದು ಸಮಾವೇಶ ಅಥವಾ ಸಮಾರಂಭದ ಯೋಚನೆ ಇರತಕ್ಕಂಥ ದಿನ. ಹಿರಿಯರ ಆಶೀರ್ವಾದ ಇಂದು ಹೆಚ್ಚು ಪರಿಣಾಮಕಾರಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯುತ ದೇಹ ಮತ್ತು ಉತ್ಸಾಹದ ಮನಸ್ಸು ಇರತಕ್ಕಂಥ ದಿನ. ಕಾಲುಗಳ ನೋವಿಗೆ ಅಥವಾ ಸಣ್ಣ ಉರಿಯೂತ ಸಮಸ್ಯೆಗಳಿಗೆ ಎಚ್ಚರ ಇರಲಿ. ಉತ್ತಮ ಆಹಾರ, ಸರಿಯಾದ ನಿದ್ರೆಯನ್ನು ಪಾಲಿಸಿ. ಬೆಳಗ್ಗೆ ಸೂರ್ಯನ ಕೆಳಗೆ ಸ್ವಲ್ಪ ಕಾಲ ನಡೆಯುವುದು, ಅವನ ಆಶೀರ್ವಾದ ಪಡೆಯುವುದನ್ನು ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 3 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 1:30ರವರೆಗೆ. ಇನ್ನು ಈ ದಿನದ ನಿಮ್ಮ ಹೆಚ್ಚಿನ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದತ್ತಾತ್ರೇಯ ಹಾಗೂ ಗುರುದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಬೃಹಸ್ಪತಯೇ ನಮಃ, ಓಂ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಇನ್ನು ಈ ದಿನದ ನಿಮ್ಮ ಹೆಚ್ಚಿನ ಪರಿಹಾರಕ್ಕಾಗಿ ಹಳದಿ ಹಣ್ಣುಗಳನ್ನು ದಾನ ಮಾಡಿ, ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಹಾಗೂ ದಕ್ಷಿಣೆ ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ರಾಶಿ ಮಕರ ರಾಶಿ.
ಇಂದು ಚಿಂತನೆಗಳಿಗೆ ಹೆಚ್ಚು ಜಾಗ ಕೊಡುವಿರಿ. ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಧೈರ್ಯದಿಂದ ಮುನ್ನಡೆಯುವುದು ಒಳಿತು. ಸ್ವಪ್ನಗಳತ್ತ ದಿಟ್ಟ ಹೆಜ್ಜೆ ಇಡಲು ಇದು ಬಲ ನೀಡುವಂತಹ ದಿನ. ಉದ್ಯೋಗ ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿರ್ವಹಣೆ, ಶಿಸ್ತು ಹಾಗೂ ಸಮಯ ಪಾಲನೆ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಹೊಸ ಜವಾಬ್ದಾರಿ ಬರಬಹುದು. ಇದನ್ನು ಸ್ವೀಕರಿಸುವ ಧೈರ್ಯವು ನಿಮ್ಮಲ್ಲಿ ಇರತಕ್ಕಂತಹ ದಿನ. ಉದ್ಯಮದಲ್ಲಿ ಲಾಭ ಕಡಿಮೆಯಾಗಬಹುದು, ಆದರೆ ಸ್ಥಿರತೆ ಇರತಕ್ಕಂಥ ದಿನ. ಅಧಿಕಾರಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಶಾಂತಿಯಿಂದ ಸ್ಪಂದಿಸಿ ಹಾಗೂ ಹಣಕಾಸು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹಣದ ಪರಿಸ್ಥಿತಿ ಸಾಮಾನ್ಯವಾಗಿರತಕ್ಕಂಥ ದಿನ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವ ಅಗತ್ಯ. ಹಳೆಯ ಸಾಲ ಅಥವಾ ಹೂಡಿಕೆಯ ಮೌಲ್ಯ ಮಿತವಾಗಿ ಬರುವ ಸಾಧ್ಯತೆ. ಆಸ್ತಿ ಖರೀದಿಗೆ ಉತ್ತಮವಾದಂತಹ ದಿನವಲ್ಲ, ಎಚ್ಚರಿಕೆ ಇರಲಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳಲ್ಲಿ ಗಮನ ಹರಿಸಲು ಹೆಚ್ಚು ಶ್ರಮವಹಿಸಬೇಕಾಗಲಿದೆ. ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗತಕ್ಕಂಥ ದಿನ. ಗುರುಗಳ ಮಾರ್ಗದರ್ಶನ ಪಡೆದರೆ ದಿಕ್ಕು ಸಿಗುವಂಥ ದಿನ. ಸ್ಪರ್ಧಾತ್ಮಕ ಅಭ್ಯಾಸಗಳಿಗೆ ಹೆಚ್ಚು ಸಮಯವನ್ನು ಕೊಡಿ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಗಂಭೀರ ಚರ್ಚೆಗಳಾಗುವ ಸಾಧ್ಯತೆ. ಸಂಬಂಧಗಳನ್ನು ಹಾಳು ಮಾಡುವ ಮಾತುಗಳಿಗಿಂತ ಶಾಂತಿಯುತ ಸಂವಾದ ಮುಖ್ಯ. ಸಂಗಾತಿಯ ಸಹಕಾರವಿರಲಿದೆ, ಆದರೆ ಮಾತಿನಲ್ಲಿ ಗಂಭೀರತೆ ಇರಲಿ. ಹಿರಿಯರ ಅಭಿಪ್ರಾಯ ಕೇಳುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಾರಾತ್ಮಕ ಶಕ್ತಿಯಿಂದ ಆಗುವ ತೊಂದರೆಗಳಿಗೆ ಎಚ್ಚರಿಕೆ ಇರಲಿ. ನರಗಳ ಸಂಬಂಧಗಳಿಂದ ಸಣ್ಣಪುಟ್ಟ ತೊಂದರೆಗಳು ಬರಬಹುದು. ಹೃದಯ, ಮೂಳೆ ಅಥವಾ ಸಂಧಿವಾತ ಸಮಸ್ಯೆಗಳು ಬರಬಹುದಂತ ಹೆಚ್ಚು ಸಾಧ್ಯತೆ ಇದೆ. ಎಚ್ಚರಿಕೆ ಮಾಡಿಕೊಳ್ಳಿ. ನಿಯಮಿತ ನಿದ್ರೆ, ಸಮತೋಲನ ಆಹಾರ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 8 ಹಾಗೂ ಶುಭ ಸಮಯ ಬೆಳಗ್ಗೆ 9:30ರಿಂದ 11 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶನೇಶ್ಚರಾಯ ನಮಃ ಹಾಗೂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಈ ಮಂತ್ರವನ್ನು ಸದಾಕಾಲ 108 ಬಾರಿ ಪಠನ ಮಾಡಿಕೊಳ್ಳಿ. ಹಾಗೂ ಈ ದಿನ ದೇವರ ಆರಾಧನೆ ಮತ್ತು ಕಪ್ಪು ಉಡುಪನ್ನು ಧರಿಸಿ ನಿರ್ಗತಿಗರಿಗೆ ದಾನ ಮಾಡಿ ಹಾಗೂ ಅನ್ನದಾನವನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ಸೃಜನಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ಹುಟ್ಟಿಕೊಳ್ಳಲಿವೆ. ಹೊಸ ರೀತಿಯ ಯೋಜನೆಗಳನ್ನು ರೂಪಿಸಲು ಉತ್ತಮವಾದಂತಹ ದಿನ. ಆದರೆ ಆತುರದ ನಿರ್ಧಾರಗಳನ್ನು ತಗ್ಗಿಸಿಕೊಳ್ಳಿ. ತಾಳ್ಮೆಯಿಂದ ನಡೆದುಕೊಳ್ಳಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಜಾಗದಲ್ಲಿ ನಿಮ್ಮ ಪ್ರತಿಭೆಗೆ ಅವಕಾಶ ಸಿಗುವಂಥ ದಿನ. ತಂಡದೊಂದಿಗೆ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಸಿಗಲಿದೆ. ತಾಂತ್ರಿಕ ಕ್ಷೇತ್ರ, IT ಸಂಶೋಧನೆ ಅಥವಾ ರಚನಾತ್ಮಕ ಕ್ಷೇತ್ರದವರಿಗೆ ಉತ್ತಮ ಅವಕಾಶಗಳು ಕೂಡಿಬರತಕ್ಕಂಥ ದಿನ. ಉದ್ಯಮದಲ್ಲಿದ್ದರೆ ಹೊಸ ಗ್ರಾಹಕರ ಸಂಪರ್ಕ ಬೆಳೆಯತಕ್ಕಂಥ ದಿನ. ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಲೆಕ್ಕಾಚಾರದಲ್ಲಿ ಸ್ವಲ್ಪ ಅನಿರೀಕ್ಷಿತ ಬದಲಾವಣೆಗಳಾಗಬಹುದು. ಹಳೆಯ ಸಾಲ ಚುಕ್ಕಾಣಿಯಾಗಬಹುದು. ಇನ್ವೆಸ್ಟ್ಮೆಂಟ್ಗೆ ಇಂದು ಹೊಸ ಸೂಕ್ತ ದಿನವಲ್ಲ, ಎಚ್ಚರಿಕೆ ಇರಲಿ. ಅನೇಕ ಖರ್ಚುಗಳು ಮೇಲ್ಮೈಯಲ್ಲಿ ಇಲ್ಲದಿದ್ದರೂ ಒಳಗಿನ ಅಗತ್ಯಗಳಿಗೆ ಬರಲಿವೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಹೊಸ ವಿಷಯಗಳಲ್ಲಿ ಆಸಕ್ತಿ ತೋರಿಸತಕ್ಕಂಥದ್ದು ಒಳ್ಳೆಯದು. ಅಧ್ಯಾಪಕರಿಂದ ಪ್ರೋತ್ಸಾಹ ಸಿಗಲಿದೆ. ಸೃಜನಾತ್ಮಕ ಅಭ್ಯಾಸಗಳು ಲಾಭದಾಯಕವಾಗಲಿದೆ. ವಿದೇಶ ವಿದ್ಯಾಭ್ಯಾಸ ಅಥವಾ ಪ್ರಾಜೆಕ್ಟ್ನಲ್ಲಿ ತೊಂದರೆ ಇದ್ದರೂ ಸಹ ಅದು ನಿಮಗೆ ಕೈ ಸೇರುವಂಥ ಯೋಗವಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ಸಂಬಂಧದಲ್ಲಿ ಹೊಸ ಚುರುಕು ಇರತಕ್ಕಂಥ ದಿನ. ಸಂಗಾತಿಯಿಂದ ಸ್ಪಷ್ಟ ಮಾತುಗಳು ಬೇಕಾಗಲಿದೆ. ಕುಟುಂಬದೊಳಗಿನ ಹಳೆಯ ಗೊಂದಲಗಳು ನಿವಾರಣೆಯ ದಾರಿ ಹೋಗಬಹುದು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡದಿಂದ ದೂರವಿರಿ. ತಲೆನೋವು ಅಥವಾ ನಿದ್ರಾ ಕೊರತೆ ಕಂಡುಬರಬಹುದು. ಶ್ವಾಸಕೋಶ, ರಕ್ತದೊತ್ತಡ ಸಮಸ್ಯೆ ಇದ್ದವರಿಗೆ ಎಚ್ಚರಿಕೆ ಬೇಕು. ನಿತ್ಯ ಧ್ಯಾನ ಮತ್ತು ಯೋಗಾಭ್ಯಾಸ ಸಹಾಯಕವಾಗಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಸಂಖ್ಯೆ 4, ಶುಭ ಸಮಯ ಸಂಜೆ 4ರಿಂದ 5:30ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ವಾಯುದೇವರ ಆರಾಧನೆ ಮತ್ತು ಶನಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ವಾಯವೇ ನಮಃ, ಓಂ ಶನೀಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಕಪ್ಪು ಉಡುಪನ್ನು ಧರಿಸಿ ದೇವರಿಗೆ ಪ್ರಾರ್ಥನೆ ಮಾಡಿ ಗಂಧದ ತೈಲದ ದೀಪ ಬೆಳಗಿಸಿ ದೇವಾಲಯಕ್ಕೆ ಪ್ರಾರ್ಥನೆ ಮಾಡಿ ಪವಿತ್ರ ನದಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಿ.
ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ರಾಶಿ ಮೀನರಾಶಿ. ಇಂದು ಭಾವನಾತ್ಮಕ ಸ್ಥಿರತೆ ಅಗತ್ಯವಿದೆ. ನಿಮ್ಮ ಕಲ್ಪನೆಗಳ ಜಗತ್ತಿನಲ್ಲಿ ತೇಲಿ ಹೋಗುವ ಬದಲು ನೆಲದ ಮೇಲೆ ನಿಂತು ಯೋಚಿಸಿ ನಿರ್ಧಾರ ಮಾಡಿ ಮತ್ತು ಒಳ್ಳೆಯ ವಿಚಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ ಮತ್ತು ಮುಂದುವರಿಯಿರಿ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬರತಕ್ಕಂಥ ದಿನ. ನಿಮ್ಮ ಶ್ರದ್ಧೆ ಮತ್ತು ಶಾಂತಿಯುತ ಸ್ವಭಾವ ಇತರರ ಗಮನ ಸೆಳೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಉತ್ತಮವಾಗಿರಲಿದೆ. ವ್ಯವಹಾರದಲ್ಲಿ ಸಣ್ಣ ಲಾಭದ ಸಂಭವ, ಆದರೆ ಹೊಸ ಗ್ರಾಹಕರಿಂದ ಉತ್ತಮ ಸಂಪರ್ಕ ದೊರೆಯಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರಲಿದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಹೂಡಿಕೆ ಮಾಡುತ್ತಿದ್ದರೆ ತಾತ್ಕಾಲಿಕ ಲಾಭವಿಲ್ಲದಿರಬಹುದು. ಸಹನೆ ಇರಲಿ. ಆಸ್ತಿ ವಿಚಾರದಲ್ಲಿ ನಿರ್ಣಯಕ್ಕೆ ತಕ್ಷಣ ಬರುವುದು ಬೇಡ. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಿಕೆಗಳಲ್ಲಿ ಪ್ರಗತಿ ಸಾಧಿಸುವ ದಿನ. ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಮಾರ್ಗದರ್ಶನ ಲಭ್ಯವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯಾಸ ಪ್ರೋತ್ಸಾಹಿತವಾಗಲಿದೆ. ಕಲಾತ್ಮಕ ಶಿಕ್ಷಣದಲ್ಲಿರತಕ್ಕಂಥವರು ಹೆಚ್ಚು ಸಫಲರಾಗುವಂಥ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಮೃದುವಾದ ಸಂವಹನ ಅಗತ್ಯ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಕುಟುಂಬದಲ್ಲಿ ಮನೋಭಂಗದ ಸಂದರ್ಭ ಉಂಟಾದರೂ ತಾಳ್ಮೆಯಿಂದ ಇರಿ. ಸ್ನೇಹಿತರಿಂದ ನೆರವು ಸಿಗುವಂತಹ ಒಂದು ಖಚಿತ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಥಿತಿಯಲ್ಲಿರಲಿದೆ. ಜೀರ್ಣಕ್ರಿಯೆ, ನಿದ್ರೆ ಸಮಸ್ಯೆ ಅಥವಾ ತಲೆನೋವಿನಂತಹ ಸಮಸ್ಯೆಗಳಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಬೆಳಗ್ಗೆ ತಾಜಾ ವಾತಾವರಣದಲ್ಲಿ ನಡೆಯುವುದು, ವಾಕಿಂಗ್ ಮಾಡುವುದು, ವ್ಯಾಯಾಮ ಮಾಡುವುದನ್ನು ಮಾಡಿ. ನೀರಿನ ಸೇವನೆ ಹೆಚ್ಚಿಸಿ ವಿಶ್ರಾಂತಿ ಅತ್ಯವಶ್ಯಕವಾಗಿ ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಹಸಿರು ಹಾಗೂ ಶುಭ ಸಂಖ್ಯೆ 3. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಗುರುದೇವರ ಆರಾಧನೆ, ವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗುರವೇ ನಮಃ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸರ್ವ ಒಂದು ಪರಿಹಾರಕ್ಕಾಗಿ ಈ ದಿನ ದತ್ತಾತ್ರೇಯ ಸ್ವಾಮಿಯ ಆರಾಧನೆ, ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ, ಬಾಳೆಹಣ್ಣನ್ನು ದಾನ ಮಾಡಿ, ಅರಿಶಿಣದ ಬಣ್ಣದ ವಸ್ತುಗಳನ್ನು ದಾನ ಮಾಡಿ, ದುರ್ದೈವ ತಪ್ಪಿಸಲು ಗುರು ಮತ್ತು ಚಂದ್ರರ ಆರಾಧನೆಯನ್ನು ಜಪ ಮಾಡಿ.